ಸಮಗ್ರ ಕೃಷಿಯನ್ನ ಹ್ಮ್ ನಾವು ಮನೆಗೆ ಆರೋಗ್ಯಕೃತ ಉಣೋದ್ರ ಜೊತೆಗೆ ನಾವೇನದ ನಮ್ಮ ಮತ್ತೆ ಹೆಚ್ಚಿಗಾದಂತ ಫುಡ್ ಅನ್ನ ನಾವು ಮಾರ್ಕೆಟ್ ಮಾಡಿ ನಮಗೆ ಆದಾಯವಾಗಿ ಇನ್ ಮಾಡ್ಕೋಬಹುದು. ರೈತ ಲಾಸ್ ಯಾಕೆ ಬರ್ತಾನ ಲಾಸ್ ಅಂತ ಅನ್ನೋದಂತಂದ್ರ ನಾವು ಒಂದೇ ಕೃಷಿ ಮಾಡ್ತೀವಿ. ಕುಳಿ ಬಗ್ಗೆದಾಗ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಿದಾರೆ. ಕಡಕ್ನಾಥ್ ಕೋಳಿಯನ್ನು ನೀವು ಯಾಕೆ ಸಾಕಾಣಿಕೆ ಮಾಡಬಹುದು, ಭವಿಷ್ಯದಲ್ಲಿ ಯಾಕೆ ಊಟ ಮಾಡಬಹುದು. ಇದೆ ಅಣ್ಣ, ಇದು ಗೋಧಿ ಅಂದ್ರೆ ಒಂದ್ ಸ್ವಲ್ಪ ಜವಾರಿನೂ ಇದೆ, ಒಂದಿಷ್ಟು ಹೈಬ್ರಿಡ್ ಇದೆ ಅದ್ರಾಗ. ಫಸ್ಟ್ ನಾವೇನಂತಂದ್ರೆ ಹತ್ತಿ ಹಾಕಿದ್ದೆವು, ಇವಾಗ ಜನವರಿ ಅಲ್ಲ, ಹಂಗಾಗಿ ಹತ್ತಿ ಎಲ್ಲ ತಗೊಂಡು ಇವಾಗ ಗೋಧಿ ಹಾಕೊಂಡಿದೀವಿ. ಇದು ಒಂದಷ್ಟು ಗೋಧಿ ಹಾಕೊಂಡಿದೀವಿ. ಯಾಕಂದ್ರೆ ಈ ಮನೆಗೆ ನಾವು ಏನೇನ್ ಬೇಕಾಗತ್ತ ಮನೆಯಲ್ಲಿ ಎಲ್ಲರಿಗೆ ಉಣಾಕ ಏನ್ ಮಾಡಾಕ ಎಲ್ಲಾ ಹೊಲದೇ ಬೆಳಿಬೇಕಲ್ಲ, ಅದಕ್ಕೆ ಮುಂಗಾರು ಹಿಂಗಾರ ಅಂತ ಮಾಡ್ಕೋತೀವಿ. ನಿಮ್ಗೆ ಇಲ್ಲೊಂದ್ ಶೆಡ್ ಕಾಣಬಹುದು. ಇದು ಸ್ಟಾರ್ಟಿಂಗ್ ನಾನು 2013 ಫಸ್ಟ್ ಮಾಡಿರೋದು ಇದು ಶೆಡ್. ಇದು ಮಾಡ್ಕೊಂಡು ಇದು ಆದ್ಮೇಲೆ ನಾವು ಮೇಲ್ಗಡೆ ಆ ಕಡೆ ಎಲ್ಲ ಇದು ಮಾಡ್ತೀವಿ. ಕರ್ಮಭೂಮಿ ಇದೆ, ಇದೇ ಕರ್ಮಭೂಮಿ. ಇದು ಕೈ ಚಾಲ್ತಿ ರೂಟವೇಟರ್. ಅಂದ್ರೆ ನಾವು ಹಣ್ಣಿನ ಗಿಡಗಳಲ್ಲಿ, ತೋಟಗಳಲ್ಲಿ ಅಲ್ಲೆಲ್ಲ ತೋಟಗಾರಿಕೆ ಬೆಳೆಗಳದಾಗ ಹೊಡಿಬೇಕಂತಂದ್ರೆ ಎತ್ತುಗಳಿಂದ ಹೊಡ್ಯಾಕಾಗಲ್ಲ. ಅವಾಗ ಏನಾದ್ರೆ ಇದು ಕೈ ಚಾಲ್ತಿ ರೂಟವೇಟರ್ ಮುಖಾಂತರ ನಾವೇನಂತಂದ್ರ ಬಳಕೆ ಮಾಡ್ಕೋತೀವಿ. ನೀವು ಸಮಗ್ರ ಕೃಷಿಗೆ ಒಂದೇ ಇದನ್ನ ಕೊಟ್ಟಿಲ್ಲ, ಒತ್ತು ಕೊಟ್ಟಿಲ್ಲ. ಸಮಗ್ರ ಕೃಷಿಗೆ ನಾವು ಒತ್ತು ಕೊಟ್ಟಿರೋದು. ಸಮಗ್ರ ಕೃಷಿಗೆ ಹೆಂಗ್ ಒತ್ತು ಕೊಟ್ಟಿಲ್ಲ ಅಂತಂದ್ರೆ ನೀವು ತಪ್ಪಾಗತ್ತಲ್ಲ. ಯಾಕಂದ್ರೆ ನಂಬಲ್ಲಿ ನೋಡಿ ಅರಣ್ಯ ಐತಿ, ಮಾಗನಿ ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳದಾವ 3.5 ಎಕರೆ. ಅದ್ರ ಜೊತೆಗೆ ಏನಂತಂದ್ರೆ ನಾವು ಸಾಂಪ್ರದಾಯಿಕ ಕೃಷಿ ಅಂದ್ರೆ ತೊಗರಿ, ಹತ್ತಿ, ಜೋಳ, ಗೋಧಿ, ಕಡಲೆ, ಶೇಂಗಾ ಈ ತರ ಎಲ್ಲ. ಇದು ನೋಡಿ ಜೋಳ, ಇದು ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಜೋಳ. ಇದು ಏನಪ್ಪಾ ಅಂತಂದ್ರೆ ಇದು ನಾವು ಹತ್ತಿ ಇತ್ತು ಮೊದಲೇ. ಇದು ಹತ್ತಿ ತಗೊಂಡು ಈಗ ಜೋಳ ಹಾಕೊಂಡಿದೀವಿ ಹಿಂಗಾರಲ್ಲಿ. ಇದು ಒಂದು 2.5 ಎಕರೆ ನಾವು ಹತ್ತಿ ಮಾಡ್ಕೊಂಡಿದ್ದೆವು, ಕಾಟನ್. ಈಗ ಒಂದ್ 2.5 ಎಕರೆಯಲ್ಲಿ ಜೋಳ ಮಾಡ್ಕೊಂಡಿದ್ದೀವಿ. ಜೋಳ, ಗೋಧಿ ಮಾಡ್ಕೊಂಡಿದೀವಿ. ಆ ಕಡೆ ಕಡಲೆ ಮಾಡ್ಕೊಂಡಿದೀವಿ. ಅದ್ರ ಆಚೆ ಕಡೆ ರೇಷ್ಮೆ ಐತಿ. ರೇಷ್ಮೆ ಅಲ್ಲಿ ಏನಂತಂದ್ರೆ ಮೆಕ್ಕೆಜೋಳ ಮತ್ತು ಶೇಂಗಾ ಮಾಡ್ಕೊಂಡಿದೀವಿ, ತೊಗರಿ ತಗೊಂಡು. ಇದು ಏನಂತಂದ್ರೆ ಇಲ್ಲಿ ನಮ್ಮ ಸಾಂಪ್ರದಾಯಿಕ ಕೃಷಿ. ಈ ಪಕ್ಕದಾಗೆಲ್ಲ ಬದುವಿಗೆಲ್ಲ ಈ ತರ ನಾವು ಮಾಗನಿ ಹಾಕೊಂಡ್ಬಿಟ್ಟಿದ್ವಿ. ಹುಣಚೆ ಹಣ್ಣು ನಿಮ್ ಹಿಂದ್ಗಡೆ ಕಾಣ್ತಾ ಇರೋದು ಇದು ಹುಣಚೆ ಗಿಡ. ಇದು ಈ ತರ ಎಲ್ಲ ಬದುವಿಗೆಲ್ಲ ನಾವು ಹಣ್ಣಿನ ಗಿಡ ಹಾಕೊಂಡಿವಿ. ನೀಲ್ ಹಣ್ಣು ಅಂತೀರ, ಏನಂತೀರ ನೀವು, ಜಾಮ್. ಈ ತರ ಎಲ್ಲ ಬದುವಿ ಮನೆಗೆ ಏನೇನ್ ಬೇಕು, ಅಂಜೂರ, ವಾಟರ್ ಆಪಲ್ಲು, ಜಾಮು, ಚಿಕ್ಕು, ಬಾಳೆ ಇವೆಲ್ಲವೂ ಮನೆ ಪೂರ್ತಿ 10 ಗಿಡ ನಾವು ಹಾಕೊಂಡಿದೀವಿ. ಒಟ್ಟು ಯಾವ ಹಣ್ಣನ್ನು ಸೀಸನ್ ವೈಸ್ ನಮ್ಮ ಮನೆಯಲ್ಲೇ ತಿನ್ನಂಗ್ ಮಾಡ್ಕೊಂಡಿದೀವಿ. ಯಾವ್ದು ಮಿಸ್ ಆಗ್ಬಾರ್ದು. ಇದರಿಂದ ಏನಂತಂದ್ರೆ ನಾವು ಸಮಗ್ರ ಕೃಷಿಯನ್ನ ನಾವು ಮನೆಗೆ ಆರೋಗ್ಯಕೃತ ಉಣೋದ್ರ ಜೊತೆಗೆ ನಾವೇನದ ನಮ್ಮ ಮತ್ತೆ ಹೆಚ್ಚಿಗಾದಂತ ಫುಡ್ ಅನ್ನ ನಾವು ಮಾರ್ಕೆಟ್ ಮಾಡಿ ನಮಗೆ ಆದಾಯವಾಗಿ ಇನ್ ಮಾಡ್ಕೋಬಹುದು. ಹಿಂಗಾಗಿ ನಾವು ಸಮಗ್ರ ಕೃಷಿಗೆ ಒತ್ತು ಕೊಟ್ಟಿದೀವಿ. ಈಗ ನಿಮ್ ಪ್ರಕಾರ ಈಗ ಒಬ್ಬ ರೈತ ಡೆವಲಪ್ ಆಗ್ಬೇಕು ಅಂದ್ರೆ ಸಮಗ್ರ ಕೃಷಿ ಬೆಸ್ಟ್ ಅಂತ ಹೇಳ್ತೀರಾ? ಇವಾಗಿನ ದಿನಗಳಲ್ಲಿ ಸಮಗ್ರ ಕೃಷಿ ಮಾಡೋದು ನಾನು ಒಬ್ಬ ವೈಯಕ್ತಿಕ ರೈತ ಆಗಿ ಹೇಳಕ್ ಇಷ್ಟಪಡ್ತೀನಿ. ಸಮಗ್ರ ಕೃಷಿ ಮಾಡೋದು ಬಹಳ ಬೆಸ್ಟ್. ಯಾಕಪ್ಪ ಅಂದ್ರೆ ಇವತ್ತಿನ ಏನಾಗ್ಬಿಟ್ಟದ, ನಮ್ಗ ಈ ಭಾಗದಲ್ಲಿ ಮಳೆ ಟೈಮಿಗೆ ಮಳೆ ಬರಲ್ಲ, ಹೌದು, ನೀರಿನ ಕೊರತೆ. ಈಗ ನಾವು ಯಾವ್ಯಾವ್ದೋ ಕೆಲಸ ಮಾಡೋದ್ರ ಜೊತೆಗೆ ಬೇರೆದವ್ರ ಮ್ಯಾಗ ನಂಬ್ಕೊಂಡು ಹೋಗಿ ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಎಲ್ಲೋ ಸಿಟಿ ಒಳಗೆ ಹೋಗಿ ಈ ಒದ್ದಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಒಂದ್ 2 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡಿದ್ದೆ ಆದ್ರ ನಮ್ ಬದುಕು ಆರಾಮಾಗಿ ಹಸನ ಆಗತ್ತ. ನಮ್ಮ ಕುಟುಂಬನು ಒಳ್ಳೆ ಆರೋಗ್ಯಯುತ ಫುಡ್ ಉಣ್ತೀವಿ. ಮತ್ ನಾವು ಸಮಾಜಕ್ಕೆ ಏನಪ್ಪಾ ಅಂತ ನಾವು ಒಳ್ಳೆ ಫುಡ್ ಅನ್ನು ನಾವು ಮತ್ತೊಬ್ಬರಿಗೂ ಕೊಡ್ಬೋದು. ಅದಕ್ಕೆ ನಮ್ಗೆ ದುಡ್ಡು ನಮ್ಗೆ ಆರ್ಥಿಕವಾಗಿನೂ ನಮ್ಗೆ ಒಳ್ಳೇದಾಗತ್ತ. ಇದರಿಂದ ಏನದ ಭವಿಷ್ಯದಿಂದ ಏನದಪ್ಪ ಅಂದ್ರೆ ಸರ್ಕಾರ ಆಗಿರ್ಬೋದು, ಒಂದು ಇದ್ರ ಮ್ಯಾಗ ಆಗಿರ್ಬೋದು, ಒತ್ತಡ ಬೀಳಲ್ಲ. ರೈತ ಲಾಸ್ ಯಾಕೆ ಬರ್ತಾನ ಲಾಸ್ ಅಂತ ಅನ್ನೋದಂತಂದ್ರ ನಾವು ಒಂದೇ ಕೃಷಿ ಮಾಡ್ತೀವಿ. ನೋಡ್ರಿ, ಈಗ ಒಂದ್ ಆಕಳಿಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ನೀವು ಆಕಳ ಕಟ್ಕೋರಿ ನೋಡಿ. ನಾವು ಡೇರಿ ಹಾಲ್ ಮೇಲೆ ಡಿಪೆಂಡ್ ಆಗಿವಿ, ಹೌದಲ್ರಿ? ಈಗ ಡೇರಿ ಹಾಲ್ ಈಗ ನಂಬಲ್ಲಿ ನೋಡ್ರಿ ಒಂದ್ ಆಕಳದ ನಾವು ಮನಿಗೆಲ್ಲ ಹಾಲು ಏನ್ ಬೇಕತ್ತ ಎಲ್ಲ ಆಕಳಿಗೆ ಮಾಡ್ಕೊಂತೀವಿ. ಒಂದೇ ಲೀಟರ್ ಕೊಡ್ಲಿ ನಮ್ಗೆ ಏನೋ ಆಗಿದೆ. ಈಗ ನಾವು ಏನಪ್ಪಾ ಅಂದ್ರೆ ನಾವು ಈಗ ಹೈನುಗಾರಿಕೆ ನಮ್ಮ ಮನೆಯಾಗ ಹಿರಿಯರ ಸಂಪ್ರದಾಯಪ್ಪ, ಹೈನುಗಾರಿಕೆ ನಾವು ಮಾರಾಟ ಮಾಡಲ್ಲ. ಎಷ್ಟೇ ಆದ್ರೂ ದಾನ ಮಾಡ್ತೀವಿ, ಇಲ್ಲ ಅಂದ್ರೆ ನಾವೇ ಉಣ್ತೀವಿ. ಸಾಕು, ಒಂದ್ ಆಕಳದ ನಮ್ಗೆ. ಈಗ ನಾನ್ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಿರೋದು, ಈಗ ನನ್ ಬಳಿ ಒಂದು 2 ಎಕರೆನೋ ಅಥವಾ 3 ಎಕರೆ ಹೊಲ ಐತೆ. ಈಗ ನನಗೆ ಏನ್ ಮಾಡ್ಬೇಕನ್ನೋ ಗೊತ್ತಿಲ್ಲ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ?
ನಾನೇ ಸಣ್ಣ ಜಮೀನ್ದಾರ, ನನ್ಗಿರೋದೇ 9 ಎಕರೆ ಜಮೀನಲ್ಲ. ಇದರಲ್ಲೇ ನಾವು ಎಲ್ಲವೂ ಸಮಗ್ರ ಕೃಷಿ ಮಾಡಿವಿ. 2 ಎಕರೆ ನೋಡ್ರಿ, 2 ಎಕರೆದಲ್ಲಿ ಫಸ್ಟ್ ನೀರ್ ಬೇಕು. ನೀರದ ನೀವು ಸುತ್ತಮುತ್ತ ನಿಂಬಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನೋಡ್ರಿ, ಒಂದೊಂದ್ ಕಡೆ ಒಂದೊಂದು ಹಾವಳಿಗಳನ್ನ ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೀವು ಯಾವ ಹಣ್ಣಿನ ಗಿಡ ಬೆಳೆದ್ರ ಅಂತ ತಿಳ್ಕೊರಿ, ಈಗ ಕೋತಿಗಳು ಜಾಸ್ತಿ ಹಾವಳಿ ಇರ್ತದ, ಹೌದಾ? ಇಲ್ಲ ಹಂದಿಗಳು ಹಾವಳಿ ಇರ್ತದ, ಕರಡಿ ಹಾವಳಿ ಇರ್ತದ. ಇಲ್ಲ ಆ ಕಡೆ ನೀವು ಈ ಕಡೆ ಬಯಲು ಸೀಮೆ ಕಡೆ ಬಂದ್ರೆ ಏನಪ್ಪಾ ಅಂದ್ರೆ ಬಿಸಿಲು ಜಾಸ್ತಿ ಇರ್ತದ. ಹಿಂಗ್ ನೀವು ಬಯಲು ಸೀಮೆದಾಗ ಇದ್ರಂದ್ರೆ ಬಿಸಿಲು ಜಾಸ್ತಿ ಇತ್ತಂದ್ರ ಈ ತರ ನಿಂಬೆ ಗಿಡ ಹಾಕೋಬಹುದು, ಪೇರು ಬೆಳಿಬಹುದು, ಬಾರೆಹಣ್ಣು ಬೆಳಿಬಹುದು, ಇವೆಲ್ಲ ಮಾಡ್ಬೋದು ನಾವು. ನೀವು 2 ಎಕರೆ ಇದಿಲ್ಲ, ಒಂದ್ ಸ್ವಲ್ಪ ತರಕಾರಿ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಮಾಡ್ಕೊಂಡಿಲ್ಲ. ಈಗ ನೋಡಿ, ಈಗ ಇದು ಕೈ ತೋಟ ಅಂತ ಮಾಡ್ಕೊಂಡು ಕಿಚನ್ ಗಾರ್ಡನ್ ಅಂತ ಹೇಳ್ಕರಿ. ಇದೇನ ಇಷ್ಟೇ, ನಮ್ಗೇನ್ ಪೂರ್ತಿ ಎಕರೆ ಗಟ್ಲೆ ಮಾಡಿ ಕೈ ಸುಟ್ಕೊಬಲ್ಲಿ ಇಷ್ಟೇ ಮಾಡಿದ್ರೆ ಸಾಕು. ಇದು ನೋಡಿ ಎಷ್ಟಿದೆ, ನಿಮ್ಗೆ ಇಲ್ಲೇ ಕಾಣುತ್ತದೆ. ನಿಮ್ಗೆ ಒಂದ್ ಬಾಳ ಅಂದ್ರೆ ಹಬ್ಬ ಅಂದ್ರೆ ಹಿಂಗೊಂದು 100 ಫೀಟ್ ಇರ್ಬೋದು, ಹಿಂಗೊಂದು 60 ಫೀಟ್ ಇರ್ಬೋದು ಟೋಟಲ್ ಸೇರಿದ್ರೆ. ಮಾಡ್ಕೊಂಡ್ ಬಿಡ್ಬೋದು ಅದು ಇಂತ ಈ ಜನವರಿ ಅಂತಂದ್ರೆ ಹೆಚ್ಚು ಕಡಿಮೆ ಬಿಸಿಲು ಸ್ಟಾರ್ಟ್ ಆಯ್ತು ನಂಬಲ್ಲೆಲ್ಲ. ಈಗೇನ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಈಗ ನೀವು ಟೋಟಲ್ ತೋರಿಸ್ತಾ ಇದ್ರಲ್ಲಿ ಇದರಲ್ಲಿ ಇದು ಏನದ 110 ಫೀಟ್ ಇದೆ ಟೋಟಲ್. ಇದರಲ್ಲಿ ಇದು 110 ಫೀಟ್ ಆಯ್ತಣ್ಣ. ಇದು 110 ಫೀಟ್ ಅದ. ಈ 110 ಫೀಟ್ ಅಲ್ಲಿ 110 ಫೀಟ್ ಅಲ್ಲಿ ಏನಂತಂದ್ರೆ ಇದಕ್ಕೇನಪ್ಪ ಅಂದ್ರೆ ಮನೆ ಮಾಡ್ಕೊಂಡಿವಿ ರಾಕೆ ಆ ಕಡೆ. ಆದ್ರೆ ಈಚೆ ಕಡೆ ಏನಂತಂದ್ರೆ ನಾವು ಹೊಟ್ಟು ಅದು ಸ್ಟಾಕ್ ಮಾಡ್ಕೊಂಡಿವಿ. ನೋಡೋಣ ಒಳಗೆ ಈ ತರ ಹೊಟ್ಟೆಲ್ಲ ಸ್ಟಾಕ್ ಮಾಡ್ಕೊಂಡಿದೀವಿ. ಇಲ್ಲಿ ದನಗಳಿಗೆ ಅಂತ ಈ ತರ ಇದ್ರಲ್ಲಿ ಏನಪ್ಪಾ ಅಂದ್ರೆ ಹೊಟ್ಟೆ ಸ್ಟಾಕ್ ಮಾಡ್ಕೊಂಡಿವಿ. ಈ ತರ ಇಲ್ಲಿದೆ ನೋಡಿ, ಈಗ ಈ ತರ ಸ್ಟೋರೇಜ್ ಘಟಕಾಗಿ ಈ ತರ ಎಲ್ಲ ಹೊಟ್ಟೆ ಸ್ಟಾಕ್ ಮಾಡ್ಕೊಂಡಿವಿ. ಅದ್ರ ಆಚೆ ಕಡೆ ಏನದ ರೇಷ್ಮೆ ಸಾಗಾಣಿಕೆ ಮಾಡ್ತೀವಿ. ಆ ಕಡೆ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಕುರಿ ಹಾಕೊಂಡಿದೀವಿ. ಈ ಕಡೆನೂ ಕುರಿ ಹಾಕೊಳಕ್ ಇದ್ ಮಾಡ್ತಾ ಇದೀವಿ. ಇಲ್ಲಿ ಬನ್ನಿ, ಈ ಕಡೆ ನಮ್ಮ ಮಕ್ಕಳು ಬನ್ನಿ ಈ ಕಡೆ. ಇಲ್ಲಿ ನೋಡಿ, ಈಗ ನೀವು ಒಂದ್ ಆಕಳದ ಅಂತ ಹೇಳಿದ್ನಲ್ಲ, ಈಗ ನೋಡಿ ಈ ತರ ಗೋಮೂತ್ರನ ಸ್ಟಾಕ್ ಮಾಡ್ಕೊಂಡಿದೀವಿ. ಇವೇನಪ್ಪಾ ಅಂತಂದ್ರೆ ಈ ತರ ಮಾಡೋದ್ರಿಂದ ಏನಾಗತ್ತ, ನಮ್ಗೆ ಸಾವಯವ ಇದು ಮಾಡ್ಬೋದು ಆರಾಮಾಗಿ. ಇಲ್ಲೆಲ್ಲ ಕೋಳಿ ಗೂಡ್ ಮಾಡ್ಕೊಂಡಿದೀವಿ. ಇದು ಒಂದೇನ ಆಕಳ? ಇದು ಒಂದ ಆಕಳ ನಮ್ ಮನಿ ಪೂರ್ತಿಯಾಗ ನಾವು ಅವಾಗ ಆರಂಭಿಕವಾಗಿ ಹೇಳಿದ್ನಲ್ಲ, ನಾವು ಆಕಳ ಹೈನವನ್ನು ನಾವೇನು ಮಾರಾಟ ಮಾಡಲ್ಲ. ನಮ್ಗೆ ಏನದ ನಾವ್ ಮನಿಗೆ ಅಂತ ಹೇಳಿಕ್ರೆ ಈ ತರ ಇಷ್ಟು ಕುರಿ ಮಾಡ್ಕೊಂಡಿದೀವಿ. ಇದು ಬಂದಂತ ಗೊಬ್ಬರ ಅದು ಇದು ಅದೆಲ್ಲ ರೀತಿ ಮನಿಗೆ ಆಗತ್ತ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಮುಂದೆ ನಾವ್ ಇನ್ನೂ ಜಾಸ್ತಿ ಮಾಡ್ಬೇಕಂತ ಮಾಡ್ತಾ ಇದೀವಿ. ಇದು ಶೆಡ್ ಎಲ್ಲ ಅದ್ರ ಸಲ ಕಟ್ಟಿ ಶೆಡ್ ಎಲ್ಲ ಮಾಡ್ಕೊಂಡಿದ್ರ? ಇದೇ ಒಂದು ಗೌರ್ಮೆಂಟ್ ಕಾರ್ಯಕ್ರಮಲ್ಲಿ ಮಾಡ್ಬೇಕಂತೇಳಿ ನಾವು ಕೆಲಸ ನಡೆಸಿದೀವಿ. ಇದು ಕೆಲಸ ಕಂಪ್ಲೀಟ್ ಆದ ಮೂಲಕ ಇನ್ನೂ ಇಲ್ಲಿ ಏನಂತಂದ್ರೆ ಒಂದು 200-300 ನಾವು ಕುರಿ ಮಾಡ್ಬೇಕಂತೇಳಿ ಈಗ ಇನ್ನೊಂದು 6 ತಿಂಗಳಲ್ಲಿ ನಾವು ಇದು ಕಂಪ್ಲೀಟ್ ಮುಗಿಸ್ತೀವಿ. ಇಲ್ಲಿ ಏನದ ಸಣ್ಣದಾಗಿ ಒಂದಿಷ್ಟು ಕೋಳಿ ಮಾಡ್ಕೊತ ಹೊಂಟಿದೀವಿ. ಇದರಲ್ಲಿ 2 ನಮೂನೆ ಅದಾವ ನಮ್ಗೆ. 2 ನಮೂನೆ. ಇದ್ರಲ್ಲಿ ಏನಂತಾರ, ಒಂದು ಕಡಕ್ನಾಥ್ ಇದ, ಮತ್ತೇನದ ಜವರಿ ಅದಾವ. ಈ ಕಡೆ ಅದಾವ, ಈ ಕಡೆ ಒಂದಿಷ್ಟು, ಈ ಕಡೆ ಒಂದಿಷ್ಟು. ಕಡಕ್ನಾಥ್ ಜವರಿ 2 ಮಿಕ್ಸ್ ಅದಾವ. ಇದ್ರಲ್ಲಿಯೂ ಮಿಕ್ಸ್ ಅದಾವ, ಅದ್ರಲ್ಲಿಯೂ ಮಿಕ್ಸ್ ಅದಾವ. ಇದು ಏನ್ ಮಾರಿ ಬಂದ್ ಕಾಣ್ತದೆ, ಕಡಕ್ನಾಥ್. ಇದು ಬೀಡಿಗೋಸ್ಕರ ಇಟ್ಕೊಂಡಿದ್ದು ಪ್ಯೂರ್. ಈ ಮೊಟ್ಟೆ ಯಾವ ತರ ಬರುತ್ತಣ್ಣ? ಇದ್ರದ್ದು ಮೊಟ್ಟೆ ಸ್ವಲ್ಪ ಇದು ಬರುತ್ತ, ತೋರಿಸ್ತೀನಿ. ಮೊಟ್ಟೆ ಅದನ್ನ ತಮ್ಮ ಒಂದ್ ತತ್ತಿ ಅದನ್ನ ಒಂದ್ ತತ್ತಿ ಅಂತ. ಇದೇನಪ್ಪಾ, ಇಲ್ಲಿ ನೋಡ್ಬೋದು, ಆಶ್ಚರ್ಯ ಆಗ್ಬೋದು ನೀವು. ಇಲ್ಲಿ ನಿಮ್ ಕಾಣ್ಬೋದು, ಇದಕ್ಕೆ ಎರೆಜಲ ಅಂತಾರ. ಎರೆಜಲ ಅಂತಂದ್ರೆ ವರ್ಮಿ ವಾಶ್. ಅಂದ್ರೆ ಈ ತರ ಗೊಬ್ಬರ, ಉಸುಕ, ಈ ಮಣ್ಣು, ಕಪ್ಪು ಮಣ್ಣು, ಅದ್ರ ಜೊತೆಗೆ ಹರಳು, ಉಸುಕು ಇವೆಲ್ಲ ಸೇರಿ ಈಗ ಒಂದೊಂದ್ ಲೇಯರ್ 4-5 ಲೇಯರ್ ಮಾಡ್ಕೋತೀವಿ. ಇಲ್ಲಿ ಸ್ಟೆಪ್ ಬೈ ಮಾಡ್ಕೊಂಡು ಅದ್ರ ಮೇಲ್ಗಡೆ ಇಲ್ಲಿ ಏನದ 5 ಲೀಟರ್ ನೀರ್ ಇಡ್ತೀವಿ. ಇದಕ್ಕೆ ಏನದ ಇಲ್ಲೊಂದು ಇದು ಹಾಕಿರ್ತೀವಿ, ಇಲ್ಲ ಹನಿ ಬೀಳ್ತಾ ಇದಲ್ಲ, ಹಿಂಗೊಂದು ಇದು ಹಾಕಿರ್ತೀವಿ. ಇಲ್ಲಿ ಏನೋ ಬಿಟ್ಟಿರ್ತೀವಿ, ಇಲ್ಲಿ ಎರೆ ವರ್ಮ್ಸ್ ಬಿಟ್ಟಿರ್ತೀವಿ. ಎರೆಹುಳವನ್ನು ಇಲ್ಲಿ ಒಂದ್ 2-3 ಹುಳ ಬಿಟ್ಟಿರ್ತೀವಿ. ಆ ವರ್ಮ್ಸ್ ಎಲ್ಲ ಹೆಂಗ್ ಇದ್ ಮಾಡೋದ್ರಿಂದ ಇಲ್ಲೆಲ್ಲ ಹನಿ ನಿಮ್ಗೆ ಬರ್ಬೋದು. ಇಲ್ಲಿ ಡಿಸ್ಪ್ಲೇ ಇಲ್ಲೆಲ್ಲ ಸ್ಟೋರೇಜ್ ಆಗುತ್ತೆ. ಇದನ್ನೇನದ ನೀವು ಸ್ಪ್ರೇ ರೂಪದಲ್ಲಿ ಕೊಡ್ಬೋದು ಬೆಳೆಗಳಿಗೆ, ಇಲ್ಲ ಬೇರೆಗಳಿಗೆ ನೀರಿನ ಮುಖಾಂತರ ಉಣಿಸ್ಬೋದು, ನೀರಲ್ಲಿ ಬಿಡ್ಬೋದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗ ಆರ್ಗಾನಿಕ್ ಏನಂತಂದ್ರೆ ನಿಮ್ಗ ಮಾಡಕ್ಕೆ ಒಳ್ಳೆ ಅನುಕೂಲ ಆಗತ್ತ. ಈಗ ನಿಮ್ಗ ಇದು ಹೇಳದ್ನಲ್ಲ, ಈಗ ನೀವು ಕಡಕ್ನಾಥ್ ಕೋಳಿ ತತ್ತಿ ನೋಡ್ಬೇಕಂದ್ರಲ್ಲ, ಇದೇ ನೋಡಿ
ಇದ ಕಡಕ್ನಾಥ್ ಕೋಳಿ ತತ್ತಿ. ಏನ್ ಬೀಳ್ತಾನ ಒಂದ್ ರೇಟ್ ಇದು? ನಾವು ಇದು ಒಂದ್ 10 ರೂಪಾಯಿ ಅಂತ ಮಾರ್ತೀವಿ, ಬಟ್ ಮಾರ್ಕೆಟ್ ಅಲ್ಲಿ ತುಂಬಾ ರೇಟ್ ಅದ ಅಂತ ಹೇಳ್ತಾರ. ನಾವ್ ಹಳ್ಳಿಯಲ್ಲಿ ಇರೋದಲ್ಲ, ಹಂಗಾಗಿ ನಾವನ ಸಿಟಿಗೆ ಹೋಗಿ ನಾವ್ ಮಾರಿಲ್ಲ ಇವತ್ತವರೆಗೂ. ಹಂಗಾಗಿ ನಾವ್ ಮನೆಯಾಗ ಬಳಕೆ ಮಾಡ್ತೀವಿ, ಹೆಚ್ಚಾದ್ರೆ ಸ್ವಲ್ಪ ಇಲ್ಲೇ ಊರಲ್ಲಿ ಕೊಡ್ತಿರ್ತೀವಿ. ಈ ಕಡಕ್ನಾಥ್ ಸ್ಪೆಷಲ್ ಏನ ಇದು? ಕಡಕ್ನಾಥ್ ಇದ್ರ ಸ್ಪೆಷಲ್ ಡಾಕ್ಟರ್ಗಳು ಹೇಳೋ ರೀತಿಯಲ್ಲಿ ಶುಗರ್, BP, ಬೇರೆ ಬೇರೆ ಮೊಳಕಾಲ್ ಬೇನಿ ಅಥವಾ ನರಗಳ ಈಗ ನರಗಳ ದೌರ್ಬಲ್ಯ ಇಂಥವೆಲ್ಲ ಇದಕ್ಕೆ ಒಳ ಹೆಲ್ತಿ ಫುಡ್ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ರೀಸೆಂಟ್ ಈ ಕಡಕ್ನಾಥ್ ಕುಳಿ ಬಗ್ಗೆದಾಗ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಿದಾರೆ. ಕಡಕ್ನಾಥ್ ಕೋಳಿಯನ್ನು ನೀವು ಯಾಕೆ ಸಾಕಾಣಿಕೆ ಮಾಡಬಹುದು, ಭವಿಷ್ಯದಲ್ಲಿ ಯಾಕೆ ಊಟ ಮಾಡಬಹುದು. ಯಾಕಂದ್ರೆ ಇವೆಲ್ಲ ಲೇಯರ್ಸ್ ಕೋಳಿಯನ್ನು ಯೂಸ್ ಮಾಡ್ತಾ ಇದೀವಿ. ಇವತ್ತು ನಾವು ಏನು ಇಲ್ಲ ಅದ್ರಲ್ಲಿ 45 ದಿವಸ ರೀತಿ ಇದ್ ಮಾಡ್ತೀವಿ. ಇದು 6 ತಿಂಗಳಿಗೆ ಬರುತ್ತೆ. 6 ತಿಂಗಳು ತಿಂದು ತಿರುಗಾಡಿ ಬೆಳೆದಿರೋದನ್ನ ತಿನ್ನೋದಕ್ಕ ಮೀಟಿಗೆ 45 ದಿವಸ ತಿನ್ನೋದಕ್ಕ ಮೀಟಿಗೆ ಎಷ್ಟೋ ಡಿಫರೆನ್ಸ್ ಆಗುತ್ತೆ ವಿಚಾರ ಮಾಡಿ. ಅಂದ್ರೆ ಹಂಗಾಗಿ ನಾವು ಇದನ್ನ ನ್ಯಾಚುರಲ್ ಆಗಿ ಉಣ್ಬೇಕು ಮಾಡ್ಬೇಕು ಅಂತೇಳಿ ಭವಿಷ್ಯದಾಗ ಮಾಡಿದ್ರೆ ಇಂಥವ್ ಮಾಡೋದು ಬೆಸ್ಟ್ ರೈತಿಗೆ. ಇನ್ನೊಂದ್ ಏನಂದ್ರೆ ಇವಕ್ಕೋಸ್ಕರ ಏನ್ ಖರ್ಚಿಲ್ಲ. ಈಗ ಆರಾಮ್ ಹೊಲ ಇರುತ್ತೆ, ಅದ್ರ ಹೊಲದ ಬಿಟ್ಬಿಟ್ರೆ ಆಯ್ತು. ಇದ್ರಾಗೆ ಈ ಕಡೆ ಇದೆ ನೋಡಿ, ಈಗ ಹೊಲ ಐತೆ, ಹೊಲದ ಬಿಟ್ಬಿಟ್ರೆ ಆಯ್ತು ಅಷ್ಟೇ. ತಗೋ ಚಿದಮ್. ಎಷ್ಟಿದಾವ ಕಡಕ್ನಾಥ್? ಇವು ಒಂದು ಒಟ್ಟು ಸೇರಿ ಒಂದು 50 ಅದಾವ ನಮ್ಮಲ್ಲಿ. ಇಷ್ಟೆಲ್ಲ ನೋಡಿ ಆದ್ಮೇಲೆ ನನಗೊಂದು ಅನ್ಸಿದ್ದು, ನಿಮ್ಗೆ ಎಷ್ಟು ಪ್ರಶಸ್ತಿ ತಗೊಂಡಿದ್ದು? ಪ್ರಶಸ್ತಿ ಅಂತಲ್ಲ, ಈಗ ಆಲ್ಮೋಸ್ಟ್ ಅಲ್ಲ ಏನಪ್ಪಾ ಅಂದ್ರ ನಾವು ನಮ್ ಕೆಲ್ಸ ನಾವು ಮಾಡ್ಕೋತ ಬಂದಿದೀವಿ. ಅದಕ್ಕೆ ನಮಗೆ ಸಮಾಜಕ್ಕೆ ನಮ್ನಿಂದ ಒಂದು ಏನಾದ್ರು ನಾವು ಮಾಡಿರೋ ಕೆಲಸ ಮತ್ತೊಬ್ಬರಿಗೆ ಒಂದು ಮಾದರಿ ಆಗ್ಲಿ ಅಂತೇಳಿ ಸರ್ಕಾರ ಗುರುತಿಸಿ ಅಥವಾ ಸಂಘ ಸಂಸ್ಥೆಗಳು ಗುರುತಿಸಿ ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ನಮ್ಗೇನದ ಸನ್ಮಾನಗಳು ಮಾಡಿದಾರ, ಕೆಲವೊಂದು ಪ್ರಶಸ್ತಿಗಳು ಕೊಟ್ಟಿದಾರ. ನಾವು ಹೇಳೋದೇನ್ ಇಷ್ಟೇ, ನಾವು ಮಾಡೋ ಕೆಲ್ಸ ಒಳ್ಳೇದಿತ್ತಪ್ಪ ಅಂದ್ರ ಸಮಾಜ ಅಥವಾ ಅಲ್ಲಿ ಸರ್ಕಾರ ಅಲ್ಲಿ ಅಥವಾ ಮುಂದಿನ ಮಾಡಂತ ನಮ್ಮಂತ ಯುವಕರಿಗೆ ಅಲ್ಲಿ ಅದು ಮಾದರಿ ಆಗಂತ ಕೆಲಸ ಇತ್ತು ಅಂತಂದ್ರ ಅದ್ ಯಾವ್ದೇ ಕೆಲಸ ಆಗಿರ್ಬೋದು, ಒಂದು ಕೃಷಿ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಮಾದರಿ ಕೆಲಸ ನಾವು ಮಾಡಿದ್ದೆ ಆದ್ರ ನಮ್ಮನ್ನ ನಂತರನೇ ಎಲ್ಲರಿಗಿನೂ ಅದನ್ನ ಸನ್ಮಾನಗಳಲ್ಲಿ ಪ್ರಶಸ್ತಿಗಳು ತಮ್ಮನ್ನ ನಿಮ್ಗೆ ಆ ಗೌರವ ಸಿಗುತ್ತಾನಂದ್ರ ಇದ್ರ ಮುಖಾಂತರ ಹೇಳಕ್ ಇಷ್ಟ. ಯಾವ ಪ್ರಶಸ್ತಿ ನಮಗೆ ಪ್ರಶಸ್ತಿ ಅಂತಂದ್ರೆ ಒಂದು ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದಾರೆ, ದಿಲ್ಲಿ ಒಳಗ್ ಕೊಟ್ಟಿದಾರೆ, ಮಿಲೇನಿಯರ್ ಫಾರ್ಮರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಗೆ 3 ಯೂನಿವರ್ಸಿಟಿ, ಒಂದು ರಾಯಚೂರು ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಒಂದು ಕೃಷಿ ರತ್ನ ಅಂತೇಳಿ ಚಿನ್ನದ ಪದಕ ಕೊಟ್ಟಿದ್ದಾರೆ. ಸೂಪರ್. ಅದಾದ್ಮೇಲೆ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ರಾಜ್ಯ ಮಟ್ಟದ ತೋಟಗಾರಿಕಾ ರೈತ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಇನ್ನೊಂದು ಬೀದರ್ ಯೂನಿವರ್ಸಿಟಿಯಿಂದ ರಾಜ್ಯ ಮಟ್ಟದ ಪಶುಪಾಲನಾ ರೈತ ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ಯೂನಿವರ್ಸಿಟಿಯಿಂದ ನಮ್ಗೆ ಸನ್ಮಾನಗಳು ಆಗಿದಾವ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ ಜಿಲ್ಲಾ ಮಟ್ಟ ಪತ್ರಿಕಾ ರಂಗದವರು ಹಿಂಗ ಬೇರೆ 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 ರೀತಿಯಲ್ಲಿ ನಮ್ಗೆ ಏನಂತಂದ್ರ ಸಾಕಷ್ಟು ಸನ್ಮಾನ ಕೊಟ್ಟಿದ್ದಾರೆ. ನಾವ್ ಹೇಳೋದು ಇಷ್ಟೇ, ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಮ್ಮಂತ ಯುವಕರು ಕೆಲಸ ಇಲ್ಲ ಅಂತೇಳಿ ಅಥವಾ ಬರೇ ಗೌರ್ಮೆಂಟ್ ಜಾಬ್ ನಂಬ್ಕೊಂಡ್ ಕುಂತು 20-30 ವರ್ಷಗಟ್ಲೆ ಬದುಕನ್ನ ಹಾಳು ಮಾಡ್ಕೋಬದ್ಲಿ, ನೀವೇನಂತಂದ್ರ ಶ್ರದ್ಧೆಯಿಂದ ನಿಮಗಿರಂತ 2 ಎಕರೆ ನೀವ್ ಹೇಳ್ತಾ ಇದ್ರಲ್ಲ, ನನ್ಗೆ 2 ಎಕರೆ ಜಮೀನ್ ಇದ್ರೆ ಏನ್ ಮಾಡ್ಬೋದು, 4 ಎಕರೆ ಜಮೀನ್ ಇದ್ರೆ ಏನ್ ಮಾಡ್ಬೋದು. ಯಾಕಂದ್ರೆ ನಮ್ದು ಕೃಷಿ ಹಿನ್ನೆಲೆ ಕುಟುಂಬ, ನಾವೇನು ಬಿಸ್ನೆಸ್ ಅಥವಾ ನೌಕರಿದಾರ ಫ್ಯಾಮಿಲಿಯಿಂದ ಬಂದವರಲ್ಲ. ನಮ್ ತಂದೆ ತಾಯಿ ನಮ್ ಪೂರ್ವಿಕರೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದೇ ಜಮೀನ್ ಮೇಲೆ ನಂಬ್ಕೊಂಡು ಜೀವನ ಮಾಡ್ತಾರೆ. ಅವ್ರು ಮಾಡೋದ್ರ ಪಾರಂಪರಿಕ ರೀತಿಯಲ್ಲಿ ಸ್ವಲ್ಪ ನಾವೇನಾದ್ರು ಹೊಸ ಆಧುನಿಕ ರೀತಿಯಲ್ಲಿ ಹೊಸ ಅನ್ವೇಷಣೆಗಳು, ಹೊಸ ರೀತಿಯಲ್ಲಿ ನಾವು ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ಕೊಂಡು ಮಾಡಿದ್ದೇ ಆದ್ರ ಭವಿಷ್ಯದಾಗ ಯಾರು ನಿರುದ್ಯೋಗ ಸಮಸ್ಯೆ ಇಲ್ಲ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಹೌದೌದು ಅಣ್ಣ, ಅದೇನ್ ಕರೆಕ್ಟೇ. ಈ ಟೋಟಲ್ ಎಷ್ಟು ಪ್ರಶಸ್ತಿ ಓವರ್ ಆಲ್ ಬಂದಿರೋದು? ಮಾಡಿದ್ದಾರೆ, ನಮ್ಗೆ ಒಂದು 3 ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ, 1 ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಸನ್ಮಾನಗಳು ಬಂದಿದಾವ. ವಾರ್ಷಿಕ ಆದಾಯ ನಮ್ದು ಏನಪ್ಪಾ ಅಂತಂದ್ರೆ ನಾವು ಒಂದು 10 ಲಕ್ಷ, ನಾನು ಸಾಮಾನ್ಯ ಒಬ್ಬ ರೈತ 10 ಲಕ್ಷ ವಾರ್ಷಿಕವಾಗಿ ಅವನು 1 ವರ್ಷಕ್ಕೆ ಎಲ್ಲಾ ಖರ್ಚು ವೆಚ್ಚ ತೆಗೆದು 10 ಲಕ್ಷ ಆದಾಯ ತಗೊಂಡಿದ್ದೆ ಆದ್ರ ಯಾರು ಅಂಜಾವಶ್ಯನಿಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ಈಗ ನಿಮ್ದು ವಾರ್ಷಿಕ ಆದಾಯ ಎಷ್ಟಿದೆ? ವಾರ್ಷಿಕ ನಾವು ಒಂದು 10 ರಿಂದ 12 ಲಕ್ಷ ಇಟ್ಕೊಂಡು ನಾನು ಫಸ್ಟಿಗೆ ನನ್ನ ಏನಂತ ಅಗ್ರಿಕಲ್ಚರ್ದಾಗ ನಾನ್ ಬೆಂಗಳೂರಿಗೆ ಬಿಡಕ ಮೇಜರ್ ಏನಂತಂದ್ರೆ ಅಲ್ಲಿ ಇದ್ಕೊಂಡು ನಾನು ವರ್ಷಿಗೆ 2 ರಿಂದ 3 ಲಕ್ಷ ಸಂಬಳ ತಗೋಬಹುದು. 30,000 ಅಂತಂದ್ರೆ 3 ಲಕ್ಷ. ಖರ್ಚೆಲ್ಲ ತೆಗೆದ್ರೆ ನಿಮ್ಗೆ ಒಂದ್ 2 ಲಕ್ಷ ಶೋ ಮಾಡ್ಬೇಕಾರೆ ಹಬ್ಬ ಆಯ್ತು. ಎಲ್ಲ ಊಟ ಗೀಟ ಮುಗಿಸ್ಕೊಂಡು ಮಾಡಿದ್ರೆ ನನಗಿರೋ 9 ಎಕರೆ ಜಮೀನಲ್ಲಿ ನಾನು ಎಲ್ಲವೂ ಕಳೆದು ಎಲ್ಲವೂ ಖರ್ಚು ವೆಚ್ಚ ತೆಗೆದು ನಾನು 10 ಲಕ್ಷ ಸೇವ್ ಮಾಡಿದ್ರೆ ಸಾಕಲ್ಲ ಅಂತ ಅನ್ಕೊಂಡ್ ಬಂದೆ ನಾನು.
ದೇವ್ರ ದಯಿಂದ ಇವಾಗ ಅಲ್ಲಿದಿಂದ ಒಂದು 10 ವರ್ಷ ಒಂದು ಇದ್ರಲ್ಲಿ ನಾನು ಮಾಡ್ತಾ ಮಾಡ್ತಾ ಏನಪ್ಪಾ ಅಂತಂದ್ರೆ ನಮಗೆ 10 ಲಕ್ಷ ಇಟ್ಕೊಂಡು ನಾನು ಮಾಡಿದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಗ್ಬೋದು. ನಾವು ಮಾಡಿರೋ ಎಲ್ಲವೂ ಸಮಗ್ರ ಕೃಷಿ, ಇದೆಲ್ಲ ಕಾರಣ ಅಂದ್ರೆ ಸಮಗ್ರ ಕೃಷಿ. ಅದ್ರ ಜೊತೆಗೆ ಏನಂತಾರ ಈಗ ಏನಪ್ಪಾ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತ ಕೃಷಿ ವಿಜ್ಞಾನಿಗಳು. ಇಲ್ಲಿ ನಂಬಲ್ಲಿ 2 ಕೃಷಿ ವಿಜ್ಞಾನ ಕೇಂದ್ರಗಳು ಬರ್ತಾವ, ಕಲಬುರಗಿ 1, ಕಲಬುರಗಿ 2 ಅಂತ ಹೇಳಿಕ್ರಿ. ಕಲಬುರಗಿ 2 ನಾವು ಕಲಬುರಗಿ 2 ಕೃಷಿ ವಿಜ್ಞಾನ ಕೇಂದ್ರದ ರೈತ. ನಾನು ಏನೇ ನನ್ನ ಪ್ರಶಸ್ತಿಗಳಾಗಲಿ, ಏನೇ ಸಭೆ ಸನ್ಮಾನಗಳಲ್ಲಿ ಬರ್ಲಕ್ ಸಾಕಷ್ಟು ರೀತಿಯಲ್ಲಿ ನಮ್ಗೇನದ ಸಹಕಾರ ಪರೋಕ್ಷವಾಗಿ ನಮ್ ಬೆಂಬಲಕ್ಕೆ ನಿಂತು ನಮ್ಗೆ ಸಾಕಷ್ಟು ರೀತಿಯಲ್ಲಿ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಿದೆ. ಈಗ ಕಲಬುರಗಿಯಿಂದ 108 ರೈತರನ್ನ ಆಯ್ಕೆ ಮಾಡೋದು, ಅದರಲ್ಲೂ ನೀವು ಒಬ್ರು. ಈಗ ಕಲಬುರಗಿಯಿಂದ 108 ರೈತಲ್ಲಿ ನಾವು ಒಬ್ರು. 108 ರೈತಲ್ಲಿ ನಾವು ಒಬ್ರು. ಮತ್ತೆ ಬೇರೆ ನಮ್ಮ ಈಗೇನ ಹೇಳೋದಲ್ಲ ನಿಮ್ಗೆ, ಈಗ ಅಲ್ಲೆಲ್ಲ ನಮ್ಮಲ್ಲಿ ಎಲ್ಲೊಬ್ರು ಸೈಂಟಿಸ್ಟ್ ಬರ್ತಾರೆ. ನಮ್ ಕಲಬುರಗಿ ಈಗ 2ಗೆ ನಮ್ಗ ವಾಸುದೇವ ನಾಯಕ ಮತ್ತು ಡಾಕ್ಟರ್ ಚೇತನ್ ಅಂತ ಹೇಳಿ ಬರ್ತಾರೆ. ಅಲ್ಲಿ 1ದಲ್ಲಿ ಡಾಕ್ಟರ್ ರಾಜು ತೆಗ್ಗೇಳಿ, ಅದೇ ರೀತಿ ಶ್ರೀನಿವಾಸ್ ಸರ್ ಅಂತ ಹಿಂಗ್ ಬರ್ತಾರೆ. ಬಹಳಷ್ಟು ರೀತಿಯಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ನಮ್ಮ ಯೂನಿವರ್ಸಿಟಿ, ರಾಯಚೂರು ಯೂನಿವರ್ಸಿಟಿ ಹನುಮಂತಪ್ಪ ನಾಯಕ್ ಸರ್ ವಿಶಿ ಅವರು, ಮತ್ತೆ ನಮ್ದು ಡಿ ಸೇರಿ ಶಿಶೋಣಪ್ಪ ಗೌಡಪ್ಪ ಸರ್ ಅಂತೇಳಿ, ಮತ್ತು AR ಕುರ್ಬರ್ ಸರ್ ಅಂತೇಳಿ, ಹಾದಿಮನಿ ಸರ್ ಅಂತೇಳಿ, ಹಿಂಗೆಲ್ಲ ಅವರೆಲ್ಲ ನಮ್ಮ ತೋಟಕ್ಕೆ ಭೇಟಿ ನೀಡಿ ಇಲ್ಲಿರೋಂಥ ವಿಜ್ಞಾನವನ್ನ, ಇಲ್ಲಿರೋಂಥ ನಾವು ತಂತ್ರಜ್ಞಾನವನ್ನು ಹೆಂಗ ನಾವು ಕೃಷಿಯಲ್ಲಿ ಬೆಳೆದು ಮಾಡ್ಕೋಬೇಕಂತೇಳಿ ಬಹಳ ಸವಿಸ್ತರವಾಗಿ ನಮ್ಗೆ ಅವರು ಒಂದು ಅವ್ರ ಅನುಭವಗಳನ್ನ ನಮ್ಗೆ ಹೇಳಿ ಇಲ್ಲಿ ಮಟ್ಟವರೆಗೆ ನಮ್ಗೆ ಬೆಳೆಸಿದ್ದಾರೆ. ನಾವು ಅವರನ್ನು ಇದು ಮಾಡಕ್ಕಾಗಲ್ಲ. ತುಂಬಾ ಧನ್ಯವಾದ ಅಣ್ಣ, ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಮುಂದೆ ಬರೋ ಯುವಕರಿಗೆ, ಕೃಷಿ ಮಾಡ್ಬೇಕನ್ನೋ ಯುವಕರಿಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋವಂಥದ್ದು ತೋಟ ತುಂಬಾ ಚೆನ್ನಾಗೈತೆ. ನಿಮ್ದು ಕಾರ್ಯಗಳು ಇದೇ ತರ ನಡೀತಾ ಇರಲಿ. ಎಷ್ಟೇ ಯುವಕರು ಬರಲಿ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಯಾರೇ ಕಾಲ್ ಮಾಡಲಿ ಅವ್ರಿಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಉದ್ದೇಶದಿಂದ ಕೃಷಿ ತರೋ ಒಂದು ಪ್ರಯತ್ನವನ್ನು ಮಾಡ್ರಿ ಅಂತ ಹೇಳ್ತಾ ನಿಮಗೆ ನಾನು ಇನ್ನೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿದಿಂದ ನೀವು ಹುಡ್ಕೊಂಡ್ ಬಂದು ನಮ್ಮಲ್ಲಿರುವಂತವು ಏನದ, ನೀವು ಎಲ್ಲವೂ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಇದು ಮಾಡತ್ತ ನಿಮ್ಮಂದ ಒಂದು ಯೂಟ್ಯೂಬ್ ಚಾನಲ್ ಆದ ನಂದಿ ಟಿವಿ ಕರ್ನಾಟಕ ಮತ್ತು ಕೊಟ್ರೇಶ್ ಅವರಿಗೆ ನಮ್ಮ ಕಡೆಯಿಂದ ನಿಮ್ಗೆ ಏನಂತಂದ್ರ ಹೃತ್ಪೂರ್ವಕವಾಗಿ ನಾವು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಏನಿಲ್ಲ ಮಾಡಿರುವಂತ ಕೆಲಸ ಅಲ್ಲಿಂದ ಇಲ್ಲಿ ಕರ್ಸತ್ತೆ, ಅದು ಬಿಟ್ರೆ ಮತ್ತೆ ಇನ್ನೇನಿಲ್ಲ. ನಿಮ್ ಕೆಲಸ ಇದೇ ತರ ನಡೀತಿಲ್ಲಿ. ನೀವು ನೋಡ್ತಾ ಇದ್ರಲ್ಲ, ಇಷ್ಟೆಲ್ಲ ಮಾಡಿದೀವಿ ಅಂದ್ರು ಇನ್ನೂ ಕೆಲಸ ಇದೆ. ಈ ಕೃಷಿ ಅನ್ನೋದು ಹೆಂಗಂದ್ರೆ ಅಣ್ಣ, ಇದು ಸಾಸಿವೆ ಕಾಳು ಇದ್ದಂಗೆ. ನಾವ್ ಏನೇ ಮಾಡಿದ್ರು ಸಹಿತ ಅದು ಒಳ್ಳೆ ಸಾಗರ. ಅದು ನಾವು ಬರೇ ಒಂದು ಹನಿ ಅಷ್ಟೇ. ನಾವು ಈ ಕೃಷಿ ಅನ್ನೋದು ಇದಕ್ಕೆ ಒಳಗ್ ಬಿದ್ದಾದ್ಮೇಲೆ ಈಗ ನಾವು ಸಮಗ್ರ ಕೃಷಿ ಒಂದು ನೋಡ್ತೀವಿ, ಅದಾದ್ಮೇಲೆ ಇನ್ನೂ ಬೇರೆ ತರ ಪದ್ಧತಿಗಳು ಇರ್ತವೆ, ಅದ್ ನಾವ್ ಇನ್ನೂ ತಿಳ್ಕೊಂಡಿರಲ್ಲ. ಇದು ಮೊದಲನೇ ಹಂತ ಅಂತ ನನ್ನ ಪ್ರಕಾರ. ಈಗ ನಾವು ಏನ್ ಯುವಕರಿಗೆ ಏನ್ ಹೇಳ್ತೀವಿ ಅಂತಂದ್ರೆ, ಇವಾಗ ಏನಾಗ್ಬಿಟ್ಟಿದೆ, ಗೌರ್ಮೆಂಟ್ ಜಾಬ್ ಅನ್ನ ನಂಬ್ಕೊಂಡು 10 ವರ್ಷ 12 ವರ್ಷ ಸಿಕ್ಕಾಪಟ್ಟಿ ಮನೇಲಿ ತಂದೆ ತಾಯಿನ ದುಡ್ಡು ತಗೊಳ್ತು, ಅದು ಮಾಡ್ತಾ ಇದೀನಿ ಇದು ಮಾಡ್ತಾ ಇದೀನಿ ಅಂತ ಟೈಮ್ ವೇಸ್ಟ್ ಮಾಡೋ ಬದ್ಲಿ 1 ವರ್ಷ 2 ವರ್ಷ ಮಾಡಿ ಪ್ರಯತ್ನ ಬೇಡನಲ್ಲ. ಅದಾದ ಬಳಿಕ ನೀವು ಒಂದು ಬಿಸ್ನೆಸ್ ಸರಿ ಮಾಡಿ, ಇಲ್ಲ ಒಂದು ಕೃಷಿ ಅಗ್ರಿಕಲ್ಚರಲ್ ಮಾಡಿ ಏನಾರ ಒಂದು ಮಾಡಬೇಕಲ್ಲ. ಇದನ್ನೇ ನಾವೇನಂತಂದ್ರೆ, ನಾನು 20-22 ವರ್ಷಲ್ಲೇ ವಿಚಾರ ಮಾಡಿರೋದು ಇದು. ನಾನು ಯಾವಾಗ ಡಿಗ್ರಿ ಶಿಕ್ಷಣ ಮುಗಿದು ನಂದು BPEd ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಏನಂತಂದ್ರೆ ಒಂದು ಜಾಬ್ ಮಾಡ್ಬೇಕು ನೋಡ್ದೆ. ಸರಿ, ಇದು ಆಗಲ್ಲ ಅಂತ ಗೊತ್ತಾಯ್ತು ನನಗೆ. ಆಗಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲಿ ಬಂದೆ. ನಾನು 35 ವರ್ಷ ಜರ್ನಿ ಒಳಗೆ ಇವತ್ತೆಲ್ಲ ನೀವು ಇವಾಗ ಹಿಂಗೆಲ್ಲ ಸರ್ಕಾರ ಅಲ್ಲಿ ನಿಮ್ಮಂತ ಒಂದು ಮಾಧ್ಯಮಗಳಲ್ಲಿ ಈ ತರ ನಮ್ಮನ್ನು ಗುರುತಿಸ್ತಾವಂತಂದ್ರೆ ಕಾರಣ ಏನು? ನಾವು ಮಾಡಿರೋ ಕೆಲಸ ಶ್ರದ್ಧೆಯನ್ನು ಮಾಡಿದೆವು ಅಂತಂದ್ರೆ ನನಗಾಗಿರೋದು ಎಲ್ಲರಿಗೂ ಬರ್ತದೆ. ನಾಳೆ ಎಲ್ಲರಿಗೂ ಇದೆ ಅವಕಾಶ. ನಾವೇನು ಇನ್ನೊಂದು ನಾವ್ ಇಷ್ಟೆಲ್ಲ ಮಾಡಿದೀವಿ ಅಂತೀವಿ ಯಾವ್ದು ವಿಶೇಷತೆ ಇಲ್ಲ, ಸಿಂಪಲ್ ಆಗಿ ಮಾಡಿದ್ವಿ. ನಾವು ತಿಳ್ಕೊಬೇಕಷ್ಟೇ. ಕೆಲವೊಂದು ನಮ್ ತೋಟದಲ್ಲಿ ಏನಂತಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಿರ್ತಾವ. ನಾವು ಲಾಸ್ ಆಗಿಲ್ಲ ಅಂತ ಲಾಸ್ ಆಗಿದೀವಿ. ಇದ್ರಲ್ಲಿ ನೀವು ಆಚಾರ ಆಗ್ಬೋದು, ಲೈವ್ ಇದೆಲ್ಲ ಎಲ್ಲ ಚಲೋ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಂತಂದ್ರೆ, ನೀವು ಲಾಸ್ ಇದೆ ಎಲ್ಲಿ ಬಿದ್ದಿದೀವಿ ಅಂತ ನೋಡ್ಬೇಕು, ಮತ್ತ ಅದನ್ನ ನಾವು ಎಲ್ಲಿ ಏನ್ ಮಾಡಿದ್ರೆ ಅದು ಬಿದ್ದಿರೋ ಜಾಗ ಮತ್ತೆ ಬರುತ್ತದ ಅಂತ ನಿಲ್ಕೋಬೇಕು ಅಷ್ಟೇ. ಬರೀ ನಾವು ಈಗ ರೇಷ್ಮೆ ಕೃಷಿ ಬಗ್ಗೆ ಹೇಳ್ತಾ ಇದ್ದೀವಿ. ರೇಷ್ಮೆ ಕೃಷಿ ಅಂತಂದ್ರೆ ಎಷ್ಟು ಸೂಕ್ಷ್ಮ ಕೃಷಿ ಅಂತಂದ್ರೆ, ಅದು ಒಂದು ಸ್ವಲ್ಪ ಅದು ವಿಷಯ ಮುಕ್ತ ಅಂದ್ರೆ, ನಾವು ರೇಷ್ಮೆ ಬೆಳೆಗಾರ ಇದ್ದೇವೆ ಅಂದ್ರೆ ನಾವು ಸಾವಯವ ಕೃಷಿಕರ ನಮ್ಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಒಬ್ಬ ರೇಷ್ಮೆ ಬೆಳೆಗಾರ ಅದನಂತಂದ್ರೆ ಅವನು ಪ್ಯೂರ್ ಸಾವಯವ ಕೃಷಿಕ ಇದ್ರೆ ರೇಷ್ಮೆ ಬೆಳೆಗಾರ ಆಗಕ್ ಸಾಧ್ಯ. ಒಂದು ಸ್ವಲ್ಪ ವಿಷಯ ಇತ್ತಂದ್ರೆ ಭೂಮಿಯಲ್ಲಿ ನಿಮ್ಗೆ ಯಾವ ರೇಷ್ಮೆ ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ, ಅಷ್ಟು ಕೃಷಿ ಕಠಿಣ ಇದೆ.
ರೇಷ್ಮೆ ಈ ಮಾಡಿದಾಗ ನಿಮ್ಗೆ ಕೆಲವೊಂದು ಸ್ವಲ್ಪ ಏನಾರ ತಪ್ಪುಗಳಾದ್ರೂ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಬೆಳೆ ಏನಾದ್ರು ಜೀರೋ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಏನಾದ್ರು ಸ್ವಲ್ಪ ವಿಷಯ ಆಯ್ತು ಅಂದ್ರೆ ಹುಳುಗಳು ಸತ್ತೋಗ್ಬಿಡ್ತಾವ. ಈ ತರ ಪರಿಸ್ಥಿತಿ ಇರ್ತದ. ಇವೆಲ್ಲವೂ ಇಂಥವೆಲ್ಲ ನಾವು ಏನದ ಅದನ್ನ ಈಗ ಒಂದೊಂದ್ಸಲ ಬೆಳೆ ಎಲ್ಲ ಹಾಳಾದಾಗ ತಪ್ಪಲೆಲ್ಲ ಎದಕ್ ಹಾಕ್ತಿರಿ? ಕುರಿಗಳು ಇರ್ಬೇಕು, ಆಕಳ ಇರ್ಬೇಕು, ಕೋಳಿ ಇರ್ಬೇಕು. ಈಗ ಇಷ್ಟೆಲ್ಲ ಹಣ್ಣಿನ ಗಿಡ ನೋಡಿದ್ರಿ ನೀವು, ಎಷ್ಟು ಹಣ್ಣುಗಳು ಒಳಗ್ ಕೊಳತು ಬಿದ್ದಿರ್ತಾವ ತೆಳಗಡೆ. ಆ ಹಣ್ಣು ಏನ್ ಮಾಡ್ತೀರಿ ನೀವು? ಚೆಲ್ಲದ್ರ ಭೂಮಿ ಹೋಗುತ್ತೆ. ಅದನ್ನೇ ತಂದು ನೀವು ಕೋಳಿಗೆ ಹಾಕ್ಬಿಟ್ರೆ ಕೋಳಿ ತಿಂತಾವು. ಈ ತರ ಮಾಡೋದ್ರಿಂದ ಏನಾಗತ್ತಂತಂದ್ರೆ ನಿಮ್ಗೆ ಒಂದರಿಂದ ಒಂದಕ್ಕೆ ಅದೇ ಕೊಳತ್ ಬಿತ್ತಂದ್ರೆ ಅದೇ ವೇಸ್ಟ್ ಆಗಲ್ಲ. ಮತ್ತೊಂದು ಪ್ರಾಣಿಗೆ ನಿಮ್ಗೆ ಒಂದು ಊಟ ಆಗುತ್ತೆ. ಅದರಿಂದ ಮತ್ತೆ ಹಿಂಗೆ ಒಂದಕ್ಕೊಂದ್ ಮಾಡೋದ್ರಿಂದ ಹಿಂಗಾಗಿ ಏನಂತ ನಾವ್ ಯಾವ್ದೇ ಕಾರಣಕ್ಕೂ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ನಮಗ ಕೃಷಿಯಲ್ಲಿ ಏನಂತಂದ್ರೆ ನಾವು ಸೋಲಕ್ ಚಾನ್ಸ್ ಇಲ್ಲ. ತುಂಬಾ ಧನ್ಯವಾದ ಅಣ್ಣ, ಒಳ್ಳೆ ಮಾಹಿತಿ ಕೊಟ್ರಿ. ಧನ್ಯವಾದಗಳು.